ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಅವರ ಪಾಡು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಅವರ ಪಾಡು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಅವರ ಪಾಡು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಅವರ ಪಾಡು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಅವರ ಪಾಡು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣಕೃತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ.
ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು. ಅವರ ಪಾಡು, ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣತೆತ್ತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು. ಅವರ ಪಾಡು, ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿ ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣತೆತ್ತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು. ಅವರ ಪಾಡು, ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ದನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್, ಈ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು. ಹಾಸನ ದುರಂತದಲ್ಲಿ ಪ್ರಾಣತೆತ್ತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ. ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಮಗ ನಮ್ಮನ್ನ ಬಿಟ್ಟು ಹೊರಟೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ. ದನ ಕರು ಮಾಡಿ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು. ಅವರ ಪಾಡು, ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು. ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ. ಸೊಪ್ಪು ಮಾರಿ ಮಗನನ್ನ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು.